ಎಲ್ಲರಿಗೂ ನಮಸ್ಕಾರ. ಆಷಾಢ ಶುಕ್ರವಾರ ಪೂಜೆ ಮಾಡಲು ಬೇಕಾಗಿರುವ ಸಾಮಗ್ರಿಗಳು: ಒಂದು ತಟ್ಟೆಯಲ್ಲಿ ಅಕ್ಕಿ ಮೇಲೆ ಕಳಸ ಇಡಬೇಕು. ಕಳಸಕ್ಕೆ 5 ವೀಳ್ಯದೆಲೆಗಳನ್ನು ಹಾಕಬೇಕು. ನಂತರ ತೆಂಗಿನಕಾಯಿ ತಗೋಬೇಕು. ತೆಂಗಿನಕಾಯಿಗೆ ಗಂಧ ಮತ್ತು ಅರಿಶಿನ ಲೇಪನ ಮಾಡಬೇಕು. ಬರೀ ಅರಿಶಿನ ಲೇಪನ ಮಾಡಿದ್ರೆ ಅದು ಸ್ವಲ್ಪ ಬಿರುಕು ಬಿಡುತ್ತೆ. ಆದ ಕಾರಣ ಗಂಧ ಅರಿಶಿನ ಎರಡನ್ನೂ ಮಿಕ್ಸ್ ಮಾಡಿ ಹಚ್ಚಬೇಕು. ನಂತರ ಕುಂಕುಮ ಇಟ್ಟು ಗೆಜ್ಜೆ ವಸ್ತ್ರ ಹಾಕಿ ಅಲಂಕಾರ ಮಾಡಬೇಕು. ನಾನು ಅರಿಶಿನ ಕೊಂಬನ್ನು ಕಟ್ಟಿದ್ದೀನಿ. ನೀವು ಬೇಕಾದ್ರೆ ನಿಮ್ಮ ಹತ್ರ ತಾಲಿ ಇದ್ದರೆ ಅದನ್ನೇ ಹಾಕಿ. ನಂತರ ತಾಯಿಗೆ ಇಷ್ಟವಾದಂಥ ಮೂತಿ ಶಂಖ, ಗೋಮತಿ ಚಕ್ರ, ತಾವರೆ ಹೂವು ಬೀಜ, ಬಟ್ಲಡಿಕೆ, ಗೋಲ್ಡ್ ಕಾಯಿನ್ ಇದನ್ನು ನಾನು ಇಡ್ತಾ ಇದ್ದೀನಿ. ನಂತರ ಕುಬೇರ ಕುಂಕುಮ, ಗ್ರಂಥಿಗೆ ಅಂಗಡಿಲಿ ಸಿಗುತ್ತೆ. ಕುಬೇರ ಕುಂಕುಮ ಅರ್ಚನೆ ಮಾಡ್ಕೋಬೇಕಾದ್ರೆ ಕುಬೇರ ಕುಂಕುಮದಿಂದ ಅರ್ಚನೆ ಮಾಡ್ಕೋಬೇಕು. ತುಂಬ ಶುಭಕರವಾಗಿರುತ್ತೆ. ನಂತರ ಅರಿಶಿಣ ಕೊನೆಯನ್ನು ಇಡಬೇಕು. ಯಾಕಂದರೆ ಲಕ್ಷ್ಮೀ ದೇವಿಗೆ ಅರಿಶಿಣ ತುಂಬ ಇಷ್ಟ ಆಗಿರೋದ್ರಿಂದ ಅರಿಶಿಣ ಕೊನೆಯನ್ನು ಇಡಬೇಕು. ನಂತರ ಏಲಕ್ಕಿಯನ್ನು ಇಡಬೇಕು. ನಂತರ ತಾಯಿಗೆ ಇಷ್ಟವಾದಂಥ ಬಳೆ, ಲಕ್ಷ್ಮೀ ಬಳೆ ಅಂತಲೇ ಬರುತ್ತೆ ಗ್ರಂಥಿಗೆ ಅಂಗಡಿಲಿ, ಚಿಕ್ಕ ಬಳೆ. ಇದು ಕಲರ್ ಕೂಡ ಬರುತ್ತೆ. ಇದನ್ನು ಸಹ ಇಟ್ಕೋಬೇಕು. ನಂತರ ಬಾಗಿಲಿನ ಸಾಮಾನು, ಎಲೆ ಅಡಿಕೆ, ನಿಮ್ಮ ಹತ್ರ ಎಷ್ಟಾಗುತ್ತೆ ಅಷ್ಟು ದುಡ್ಡು, ಇಷ್ಟನ್ನು ಇಟ್ಟು ನಂತರ ಪೂಜೆಗೆ ಬೇಕಾಗಿರೋದು, ನಾವು ದೀಪ ಹಚ್ಚುತ್ತೀವಲ್ಲ ಅದಕ್ಕೆ ಇದನ್ನು ಹಾಕಬೇಕು. ಒಂದೇ ಒಂದು ಚಿಟಿಕೆ ಹಾಕಬೇಕು. ಇದನ್ನು ಜಾವದ ಪೌಡರ್ ಅಂತ ಕರೀತಾರೆ. ಇದರಿಂದ ಪೂಜೆ ಮಾಡೋದ್ರಿಂದ ಮನೆಯೆಲ್ಲ ಘಮ ಅನ್ನುತ್ತೆ. ಭೀಮಸೇನ ಕರ್ಪೂರ ಅಂದರೆ ಪಚ್ ಕರ್ಪೂರ, ಇದು ಸಹ ಬೇಕು ಪೂಜೆ ಮಾಡಲು. ನಂತರ ಶ್ರೀಗಂಧ, ಲಕ್ಷ್ಮಿಗೆ ತುಂಬ ಇಷ್ಟ ಆದದ್ದು ಶ್ರೀಗಂಧ ಕೂಡ ಬೇಕು. ನಂತರ ಯಾವುದೇ ಕಾರಣಕ್ಕೂ ಎಣ್ಣೆಯಿಂದ ದೀಪ ಹಚ್ಚಕ್ಕೆ ಹೋಗಬಾರ್ದು. ಲಕ್ಷ್ಮೀ ದೇವಿಗೆ ತುಪ್ಪ ಭಾಳ ಇಷ್ಟ ಆದ್ದರಿಂದ ತುಪ್ಪದ ದೀಪನೇ ಹಚ್ಚಬೇಕು. ಅಕ್ಷತೆ ಮಾಡ್ಕೋಬೇಕು. ನಂತರ ನೈವೇದ್ಯಕ್ಕೆ ಹಾಲು, ಡ್ರೈ ಫ್ರೂಟ್ಸು, ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಏನು ಬೇಕಾದ್ರೂ ಇಟ್ಕೋಬೋದು. ಅರಿಶಿನ ಕುಂಕುಮ, ಇಷ್ಟು ಸಾಮಗ್ರಿಗಳನ್ನು ಇಟ್ಟು ತಾಯಿಗೆ ಪೂಜೆ ಮಾಡಬೇಕು. ಅಷ್ಟೋತ್ತರಗಳನ್ನು ಹೇಳಬೇಕು. ಮೊದಲಿಗೆ ಲಕ್ಷ್ಮೀ ಪೂಜೆ ಮಾಡೋ ಮೊದಲು ಗಣಪತಿ ಪೂಜೆ ಮಾಡಬೇಕು. ಗಣಪನ ಪಕ್ಕದಲ್ಲಿಟ್ಟು ಬೆಲ್ಲ ನೈವೇದ್ಯಕ್ಕಿಟ್ಟು ಪೂಜೆ ಮಾಡಿ ನಂತರ ಲಕ್ಷ್ಮೀ ಪೂಜೆಯನ್ನು ಶುರು ಮಾಡ್ಕೋಬೇಕು. ನಾನು ಗಣಪತಿಲಿಟ್ಟಿಲ್ಲ, ಬೇರೆ ಕಡೆ ಇರೋ ಕಾರಣದಿಂದಾಗಿ ಬೇರೆ ಕಡೆ ಮಾಡಿ ಇಲ್ಲಿ ಲಕ್ಷ್ಮೀ ಪೂಜೆ ಮಾಡ್ತಾಯಿದ್ದೀನಿ.